ಬೆಳೆಗಾರರು ಜೇನು ಸಾಕಣೆ ಮಾಡುವುದರಿಂದ ಅಧಿಕ ಇಳುವರಿ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಅಂತ ಪೊನ್ನಂಪೇಟೆ ಅರಣ್ಯ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಕೆಂಚಾರೆಡ್ಡಿ ಹೇಳಿದ್ದಾರೆ. ದಾಪಕ್ಲು ಕೆಪಿಎಸ್ ಶಾಲೆಯ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಜೇನು ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡಗಿನ ಜೇನಿಗೆ ಸಾಕಷ್ಟು ಬೇಡಿಕೆ ಇದೆ, ಆದರೆ ಗುಣಮಟ್ಟ ದರ್ಜೆಯಿಂದ ಲಭಿಸ್ತಾ ಇಲ್ಲ. ಇತರ ಕಡೆಗಳಿಂದ ಜೇನನ್ನು ತಂದು ಕೊಡಗಿನ ಜೇನು ಹೆಸರಲ್ಲಿ ಮಾರಾಟ ಮಾಡ್ತಾ ಇರುವುದರಿಂದ ಜೇನು ಕಲಬೆರಕೆ ಆಗ್ತಾ ಇದೆ. ಇದನ್ನು ತಪ್ಪಿಸಲು ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಗಿನ ಜೇನನ್ನು ಉತ್ಪಾದನೆ ಮಾಡಬೇಕೆಂದರು. ಕೊಡಗಿನಲ್ಲಿ ಜೇನು ಕೃಷಿಗೆ ವಿಪುಲ ಅವಕಾಶವಿದೆ. ಕೃಷಿಕರು ಜೇನಿನ ಉತ್ಪಾದನೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕೆಂದರು. ಸ್ವಲ್ಪ ಇದು ಆಮೇಲೆ ಮತ್ತೊಂದು ರೌಂಡ್ ಮಾಡಿದಾಗ ಮತ್ತಷ್ಟು ಡೆಬ್ರಿಸ್ ಕಲೆಕ್ಟ್ ಆಗ್ತಾ ಹೋಗ್ತದೆ. ಬರೀ ಮಳೆಗಾಲದಲ್ಲೇ ಆಗಬೇಕಂತಿಲ್ಲ, ರಿಪೀಟೆಡ್ಲಿ ಅದು ರೈಸ್ ಮಾಡಿದಾಗ ಆ್ಯಕ್ಟಿವ್ ಗ್ರೋತನ್ನು ಒಂದು ಕಪ್ ಆಗ್ಬೋದು. ಅದಕ್ಕೆ ಅದನ್ನು ನೋಡ್ತಾ ಇರ್ತೀವಲ್ಲ, ಯಾವುದು ಕಪ್ ಅನ್ನಿಸ್ತದೆ ಅವಾಗ ತೆಗೆದು ಹಾಕಿ ಹೊಸದನ್ನು ಮಾಡ್ತಾರೆ. ಅದು ಆ್ಯಕ್ಟಿವ್ ಗ್ರೋತ್ ಪೀರಿಯಡಲ್ಲಿ ಭಾಳ ಬೇಗ ಕಟ್ಟಿಕೊಳ್ತಾರೆ. ಆಫ್ ಸೀಸನಲ್ಲಿ ಅಷ್ಟು ಜೋರಾಗಿ ಕಟ್ಟೋದಿಲ್ಲ ಅದು. ಅವಾಗ ಅದನ್ನೇ ಗೊತ್ತಿಲ್ಲ ಅಂದರೆ ಅದನ್ನು ತೆಗೆದು ಹಾಕ್ತೀವಿ. ಅದು ಪಾಪ್ಯುಲೇಷನ್ ಕಡಿಮೆ ಇರ್ತದೆ, 3 ಕ್ರಮ 4 ಕ್ರಮ ಇದ್ದರೆ ಅಷ್ಟಿದ್ರೆ ಅದೇ ಇಟ್ಕೊಂಡಿದೆ. ಹೆಸರನ್ನು ಮಾತ್ರ ಬಳಕೆ ಮಾಡಿಕೊಂಡು ಹೆಚ್ಚು ವ್ಯಾಪಾರಗಳು ನೀಡ್ತಾ ಇದ್ದಾವೆ. ಕೆಲಸಗಾರಗಳು ಒಂದು 2 ರಿಂದ 6 ತಿಂಗಳು ಬದುಕ್ತಾರೆ. ಗಂಡು ನೊಣಗಳು ಒಂದು 40-45 ದಿವಸ ಬದುಕ್ತಾರೆ. ಈಗ ರಾಣಿ ಮಾತ್ರ ಯಾಕೆ ಅಷ್ಟು ಒಂದು ಕಾಲ ಬದುಕ್ತದೆ ಅಂದರೆ ಅದಕ್ಕೆ ಕೊಡ್ತಕ್ಕಂಥ ಆಹಾರನೇ ಕಾರಣಗಳು ಬೇಕಾಗ್ತದೆ. ಆ ರಾಯಲ್ ಜೆಲ್ಲಿನೂ ಹಾರ್ವೆಸ್ಟ್ ಮಾಡ್ಕೊಳ್ಬೋದು. ಅದನ್ನು ಕನ್ಸಂಪ್ಷನ್ ಮಾಡಿದರೆ ಅದನ್ನು ನಾವು ತಿನ್ನೋದ್ರಿಂದ ಇದು ಮನುಷ್ಯರಲ್ಲೂ ಕೂಡ ವಯಸ್ಸಾಗೋದನ್ನು ತಡೀತದೆ. ಈ ಸ್ಟೆರಿಲಿಟಿ ರಿಮೂವಲ್ ಅಂತ ಹೇಳ್ತೀವಿ, ಈ ಬಂಜೆತನ ನಿವಾರಣೆಗೂ ಕೂಡ ಅದರ ಬಳಕೆ ಆಗ್ತದೆ. ಪ್ರಾಣಿಗಳಲ್ಲಿ ಮಾಡ್ತಾರೆ, ಮನುಷ್ಯರಲ್ಲೂ ಕೂಡ ಅದರ ಕನ್ಸಂಪ್ಷನ್ ಮಾಡಿ ಬಂಜೆತನ ನಿವಾರಣೆಗೂ ಬಳಸ್ತಾರೆ ಅದನ್ನು. ಹಾಗಾಗಿ ಆಲ್ಕೋಹಾಲ್ಗೂ ಜೇನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಒಂದಷ್ಟು ರಿಸರ್ಚ್ ಪೇಪರ್ಗಳನ್ನು ಸರ್ಚ್ ಮಾಡಿ ಅವಾಗ ಏನಾಯ್ತು, ಹನಿ ಕನ್ಸಂಪ್ಷನ್ನಿಂದ ಏನಾದ್ರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ನಾವೇನು ಲಿವರ್ಗೆ ಸ್ವಲ್ಪ ಡ್ಯಾಮೇಜ್ ಆಗೋದು ಅವು ಇವು ಆಗ್ತಾವಲ್ಲ, ಅದೇನಾದರೂ ಗಾಯಗಳಾಗ ಅಂಥದ್ದಿದ್ರೆ ಅದನ್ನು ತಡೀತದೆ ಇದು ಅಂತಕ್ಕಂಥದ್ದು ಕೂಡ ಒಂದು ಪಾಯಿಂಟ್ ಇದೆ. ಹಾಗೆ ತಮ್ಮ ಇದಕ್ಕೆ ಮಾತಾಡಿದ್ರು ಅವರು. ನಾವು ಅದನ್ನು ನೋಡಿದರೆ ಆಲ್ಕೋಹಾಲಿಂದ ಆಗತಕ್ಕಂಥ ಬ್ಯಾಡ್ ಎಫೆಕ್ಟ್ಸನ್ನು ಜೇನಿನ ಸೇವನೆ ತಡೀತದೆ ಅನ್ನೋದು ಕೂಡ ಬಂದಿದೆ. ಆದರೆ ಯಾವಾಗ ಆಗ್ತದೆ ಅದು ನಾವು ಪರಿಶುದ್ಧ ಜೇನನ್ನು ತಿಂದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾವುದೋ ಯಾಕಂದರೆ ಈ ಮಾರುಕಟ್ಟೆಯಲ್ಲಿ ನೋಡಿದರೆ ಭಾಳಷ್ಟು ಅಡಲ್ಟ್ರೇಟೆಡ್ಡು ಕೂಡ ಬರ್ತಾ ಇದೆ. ಈಗ ಯಾವುದೋ ಚೈನೀಸಿಂದ ಒಂದು ಏನು ಸಾಲ್ವೆಂಟ್ ಬರ್ತದೆ, ಅದು ಬೇರೆ ಹೆಸರಲ್ಲಿ ಬರ್ತದೆ, ಇಂಡಿಯಾಕ್ಕೆ ಬರ್ತದೆ ಸಾಲ್ವೆಂಟು. ಆ ಸಾಲ್ವೆಂಟು ಈಗ ಸ್ವಲ್ಪನೇ ಜೇನು ಇಟ್ಕೊಂಡು ಆ ಜೇನಿಗೆ ಬೆರೆಸಿಬಿಟ್ರೆ ಗೊತ್ತೇ ಆಗೋದಿಲ್ಲ, ಜೇನು ಕಂಡಂಗೆ ಕಾಣ್ತದೆ. ನಮ್ಮಲ್ಲಿ ಏನು FSSAI ಟೆಸ್ಟ್ಗಳಲ್ಲಿ ಅದು ಪಾಸ್ ಆಗಿಬಿಡ್ತದೆ. ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತ ಹೇಳ್ತಾರೆ. ಆ ಕಾರ್ನ್ ಸಿರಪ್ ಸೇರಿಸಿದ್ರೆ ಏನು ಫ್ರಕ್ಟೋಸ್ ಇರ್ತದೆ, ನಾವು ಮಗು ಕೆಮ್ಮಾಗಿದೆ ಇದಾಗಿದೆ ಪಕ್ಕದ ಮನೆಯವ್ರು ಬಂದು ಕೇಳಿದ್ರು ಒಂಚೂರು ಕೊಡಿ ಅಂತ ಅಂದರೆ ಆವಾಗ ಶುಂಠಿ ರಸದ ಜೊತೆ ಬೆರೆಸೋದು, ಪೆಪ್ಪರ್ ಪೌಡರ್ ಜೊತೆ ಬೆರೆಸಿ ತಿನ್ನಿಸೋದು, ಅದು ಔಷಧಿಯಾಗಿ ಬಳಸ್ತಾ ಇದ್ದಾರೆ. ಅದು ಇನ್ನೂ ನಮ್ಮಲ್ಲಿ ಡೈನಿಂಗ್ ಟೇಬಲಿಗೆ ಬರಲಿಲ್ಲ ಭಾಳ. ಆದರೆ ಅಟ್ಲೀಸ್ಟ್ ಕೊಡಗಿನಲ್ಲಾದರೂ ಮೊದಲಿಂದನೂ ಅವೇರ್ನೆಸ್ ಇದೆ, ಜೇನನ್ನು ಚೆನ್ನಾಗಿ ಸೇವನೆ ಮಾಡ್ತಾ ಇದ್ದಾರೆ. ಈಗ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಅವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಇಂಡಿಯಾದಲ್ಲಿ ಅಂತಂದರೆ, ಒಬ್ಬ ಮನುಷ್ಯ 1 ವರ್ಷದಲ್ಲಿ ತಿಂತಕ್ಕಂಥದ್ದು 5 ಗ್ರಾಮ್ ತಿಂತಾನೆ ಅಂತ ಇದೆ ಅವರೇಜ್. 1 ಚಮಚೆ, 1 ಟೇಬಲ್ ಸ್ಪೂನ್. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.